ಹಾಯ್. ಭಾರತದಲ್ಲಿ ಪಾಪ್ಯುಲರ್ ಆಗಿ 2 ಥರದ ಕಾಫಿಗೆ ಬೆಳೆದಿವೆ, ಅರೇಬಿಕಾ ಮತ್ತು ರೋಬಸ್ಟಾ. ಇದು ಎರಡಲಿರೋ ಡಿಫ್ರೆನ್ಸ್ ಗೊತ್ತುತ್ತಾ? ಎಂತಕ್ಕೆ ಅರೇಬಿಕಾಕ್ಕೆ ರೇಟ್ ಜಾಸ್ತಿ, ರೋಬಸ್ಟಾಕ್ಕೆ ಕಮ್ಮಿ? ಅರೇಬಿಕಾ ಕಾಫಿನೂ ರೋಬಸ್ಟಾ ಕಾಫಿನೂ ನೋಡಿಕೆ ಸೇಮ್ ಉಂಟು, ದೊಡ್ಡದೇ ಕಂಡಿದೆ ಅರೇಬಿಕಾ. ಈಗ ಇದರ ಬುಡ್ಸಿ ನೋಡೋಣ. ಅರೇಬಿಕಾ ಸ್ವಲ್ಪ ಓವಲ್ ಶೇಪಲ್ಲಿ ಉಂಟು, ಮತ್ತು ಇದರಲ್ಲಿ ಇರೋ ಮಧ್ಯ ಲೈನ್ ನೋಡಿ ಎಸ್ ಶೇಪಲ್ಲಿ ಇದ್ದಿದೆ. ಅದೇ ರೋಬಸ್ಟಾ ಸರ್ಕ್ಯುಲರ್ ಶೇಪಲ್ಲಿ ಇದ್ದಿದೆ, ಸ್ಟ್ರೈಟ್ ಲೈನ್ ಇದೆ. ಇದರ ಟೆಕ್ಸ್ಚರ್ ಡಿಫ್ರೆನ್ಸ್. ಈಗ ಅರೇಬಿಕಾ ಯಾಕೆ ಎಕ್ಸ್ಪೆನ್ಸಿವ್ ತಿಳಿದ್ರೆ, ಅರೇಬಿಕಲ್ಲಿ ಇರುವಂಥ ಕೆಫಿನ್ ಕಂಟೆಂಟ್ 1% 1.4% ಅರೇಬಿಕಲ್ಲಿ ಇದ್ದರೆ, ರೋಬಸ್ಟಲ್ಲಿ ಬಾಕನ 1.7 to 4% ಇದ್ದದೆ. ಅರೇಬಿಕಾ ಸ್ವೀಟರ್ ಮತ್ತೆ ಮೈಲ್ಡ್ ಫ್ಲೇವರ್ ಇದ್ದಾರೆ, ನಮ್ಮ ರೋಬಸ್ಟಾ ಮಣ್ಣಿನ ಫ್ಲೇವರ್ ಮತ್ತೆ ಸ್ವಲ್ಪ ಕಹಿ ಇದ್ದದೆ. ಹಂಗಾಗಿ ಎಕ್ಸ್ಪ್ರೆಸ್ಸೋ ಮತ್ತೆ ಸ್ಟ್ರಾಂಗ್ ಕಾಫಿ ಕುಡಿಯೋವು ರೋಬಸ್ಟಾ ಇಷ್ಟಪಟ್ಟರೆ, ಫಿಲ್ಟರ್ ಕಾಫಿ ಇಲ್ಲರ ಮೈಲ್ಡ್ ಕಾಫಿ ಕುಡಿಯೋವು ಅರೇಬಿಕಾ ಇಷ್ಟಪಟ್ಟವೆ. ಇನ್ನೊಂದು ವಿಷಯ ಗೊತ್ತಾ, ಪ್ರಪಂಚದಲ್ಲಿ ಎಷ್ಟೋ ಕಾಫಿ ವೆರೈಟಿಗೆ ಇದ್ದರೂ ಕಮರ್ಷಿಯಲಿ ಡಾಮಿನೇಟ್ ಆದ 4 ವೆರೈಟೀಸ್ ಈಗ: ಅರೇಬಿಕಾ, ರೋಬಸ್ಟಾ, ಲಿಬೆರಿಕಾ, ಎಕ್ಸೆಲ್ಸಾ. ಅದರಲ್ಲಿ ಪಾಪ್ಯುಲಾರಿಟಿ ಇರೋದು ಅರೇಬಿಕಾ ಮತ್ತೆ ರೋಬಸ್ಟಾ. ನಿಮಗೆ ಯಾವ ಕಾಫಿ ಕುಡಿಯೋಕೆ ಖುಷಿ? ಹಿಂದೆ ಯಾವ ಕಾಫಿ ಕುಡಿದಿರಿ? ಕಮೆಂಟ್ ಮಾಡಿ.